ಸುಬ್ಬು ಮತ್ತು ಶ್ರಾವಣಿ ಹೇಳಿದ್ದು ನಿನ್ನ ಮನಸ್ಸಿಗೆ ಎಷ್ಟು ನಾಟಿದೆಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ನಾವು ನೋಡಿರೋ ಕಷ್ಟ ಸುಖನ ನೀನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಡೆ ಪಕ್ಷ ನಮ್ಮ ಬದುಕಾದರೂ ನಿನ್ನ ಬದುಕಿಗೆ ಸ್ಫೂರ್ತಿ ಆಗಲಿ ಅನ್ನೋದು ನನ್ನ ಆಸೆ. ಆಂಟಿ. ಹೌದಮ್ಮ, ನನ್ನ ಬಾಳಲ್ಲಿ ಸೂರ್ಯ ಮುಳುಗೋದ, ಕತ್ಲು ಕವಿದು ಬಿಡ್ತು, ಜೀವನ ಮುಗಿದೋಯ್ತು ಅಂತ ಕೂತ್ಕೊಳ್ಳೋದು ಮೂರ್ಖತನ. ನೀನು ಬುದ್ಧಿವಂತೆ. ಒಂದು ಲವ್ ಫೇಲ್ಯೂರ್ ಆಯ್ತು ಅಂತ ಹತಾಶಳಾಗಿ ಕೂತ್ಬಿಟ್ರೆ ಹೇಗಮ್ಮ? ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಜೀವನದಲ್ಲಿ ಏನೇನೋ ನಡೆದು ಹೋಯ್ತು. ನಾವಿಬ್ಬರು ಇದ್ದು ಕೂಡ ನನ್ನ ಮಗಳು ಅನಾಥೆ ಥರ ಬೆಳೆದ್ಲು. ಈಗ ನೋಡು, ಮತ್ತೆ ಒಂದಾಗಿದ್ದೀವಿ. ನಾವು ಅವತ್ತೇ ಎಲ್ಲ ಮುಗಿದೋಯ್ತು ಅಂತ ಹತಾಶರಾಗಿ ಕೂತ್ಬಿಟ್ಟಿದ್ದಿದ್ರೆ ಮುಖದಲ್ಲಿ ನಗುನೇ ಇರ್ತಿರ್ಲಿಲ್ಲಮ್ಮ, ಬರೀ ನೋವೇ ಇರೋದು. ಶ್ರೀವಲ್ಲಿ, ನಿರಾಸೆಯಿಂದನೋ, ನೋವಿಂದನೋ ಅಥವಾ ಹತಾಶೆಯಿಂದನೋ ಜೀವನದ ನಿರ್ಧಾರಗಳನ್ನು ನಾವು ತಗೋಬಾರ್ದು. ನೀನಿನ್ನು ಚಿಕ್ಕವಳು, ನೀನು ನೋಡಬೇಕಾಗಿರೋ ಜೀವನ ತುಂಬ ದೊಡ್ಡದಿದೆ. ನಿನಗೋಸ್ಕರ ಅಂತಾನೆ ಒಬ್ಬ ಹುಟ್ಟಿರ್ತಾನೆ. ಆ ಜೀವ ನಿನಗೋಸ್ಕರ ಮಿಡಿತಾ ಇರತ್ತೆ. ಯಾವತ್ತಾದರೂ ಒಂದು ದಿನ ನಿನ್ನ ಕಣ್ಣಿಗೆ ಬಿದ್ದೇ ಬೀಳ್ತಾನೆ. ಆಗ್ಲಾದರೂ ನಿನ್ನ ಮನಸ್ಸು ಬದಲಾಗಬೇಕು. ಹಠ ಹಿಡಿದು ಬೇಡವೇ ಬೇಡ ಅಂತ ಕೂತ್ಕೋಬೇಡ. ನೋಡು, ನಿನ್ನ ಬದುಕು ಬರೀ ನಿನ್ನ ಬದುಕಲ್ಲ. ಅದರಲ್ಲಿ ನಿಮ್ಮ ಅಪ್ಪ ಅಮ್ಮ, ಅಣ್ಣ ಅತ್ತಿಗೆ, ನಿನ್ನ ಹಿತೈಷಿ, ನಿನ್ನ ಪ್ರೀತಿ ಮಾಡೋರು ಎಲ್ಲರೂ ಇರ್ತಾರೆ. ನೀನು ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ? ನಿನ್ನ ಒಂದು ನಗು ಅವ್ರ ಮನಸ್ಸಲ್ಲೂ ಸಮಾಧಾನ, ಸಂತೋಷ ತಂದ್ಕೊಡತ್ತೆ. ನಿಮ್ಮ ಅಮ್ಮನ ಕೋಪ ಮರೆಯಾಗತ್ತೆ. ವರಲಕ್ಷ್ಮಿ ಜೀವನನೂ ನೆಮ್ಮದಿಯಿಂದ ಇರತ್ತೆ. ಸುಬ್ಬು ಮನೆಯವರು ಸಂತೋಷವಾಗಿರ್ತಾರೆ. ಇನ್ನು ಒಂದು ನಿರ್ಧಾರದಿಂದ ಎಷ್ಟೆಲ್ಲ ಜನರ ಬದುಕು ಬದಲಾಗತ್ತೆ ಅಲ್ವಾ? ಯೋಚನೆ ಮಾಡು ಶ್ರೀವಲ್ಲಿ, ಮದುವೆ ಬಗ್ಗೆ ಮನಸ್ಸು ಮಾಡು. ಅಯ್ಯೋ, ಈ ಮೊಬೈಲಲ್ಲಿ ತಲೆ ಬುಡ ಒಂದು ಅರ್ಥ ಆಗ್ತಿಲ್ಲ. ಈ ಮೊಬೈಲ್ ಬಂದಮೇಲೆ ಮನುಷ್ಯರಿಗೆ ಬೆಲೆನೇ ಇಲ್ಲ. ಈ ಮೊಬೈಲ್ ಏನಾದರೂ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು ಏನಾದರೂ ಮಾಡಿಬಿಟ್ಟಿದ್ದಿದ್ರೆ ಇದ್ದಿದ್ದು ಮರ್ಯಾದೆ ಇರ್ತಿರ್ಲಿಲ್ಲ ಮನುಷ್ಯರಿಗೆ. ಸೋತ್ತರಿಕೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಸುಬ್ರಹ್ಮಣ್ಯ, ಏನಮ್ಮ? ಸ್ವಲ್ಪ ಬಾಪ ಇಲ್ಲಿ. ಓಹ್, ಫೋನಲ್ಲಿ ಏನೋ ನೋಡ್ತಿದ್ಯಾ? ಗಿರ್ಜಮ್ಮನ ಚೀಟಿ ದುಡ್ಡು ಹಾಕಕ್ಕೆ ಬ್ಯಾಂಕಿಗೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಗಿರ್ಜಮ್ಮನೆ ಫೋನ್ ಮಾಡಿ ಅರ್ಜೆಂಟ್ ಇದೆ, ಮೊಬೈಲ್ಗೆ ಹಾಕ್ಬಿಡು ಅಂತ ಅಂದ್ಲು. ಸರಿ, ಫೋನಲ್ಲೇ ಕಳಿಸ್ಬಿಡು ಮತ್ತೆ. ಅದೇನೋ ಸರಿ ಮಗನೆ, ಈ ಮೊಬೈಲಲ್ಲಿ ದುಡ್ಡು ಕಳ್ಸೋದು ಹೆಂಗೆ? ಬ್ಯಾಂಕ್ ಮ್ಯಾನೇಜರು, ಕ್ಲರ್ಕು ಅವರು ಇವರೆಲ್ಲ ಮಾಡೋ ಕೆಲಸ ಬಿಟ್ಬಿಟ್ಟಿದ್ರೆಲ್ಲ ಕೂತಿರ್ತಾರೆ. ಏನಮ್ಮ ನೀನು, ಇಷ್ಟು ವಯಸ್ಸಾಯ್ತು ಇನ್ನೂ ಇದನ್ನೆಲ್ಲ ಕಲ್ತಿಲ್ಲ. ಇದೆಲ್ಲ ಡಿಜಿಟಲ್ ಯುಗ ಅಮ್ಮ. ಸರಿ ಕಣಪ್ಪ, ನನ್ನ ಮೊನ್ನೆನೂ ತರಕಾರಿ ತಗೊಳಕ್ ಹೋದಾಗ ಚೇಂಜ್ ಇಲ್ಲ ಅಂದಿದ್ದಕ್ಕೆ ಅವನು ಮೊಬೈಲ್ ತೋರಿಸ್ಬಿಟ್ಟು ಅದೇನೋ ಗೀಟು ಚಿಕ್ಕಿರೋದೆಲ್ಲ ಇತ್ತಲ್ಲ, QR ಕೋಡ್ ಅಂತಾರೆ ಅದನ್ನ. ಅದಕ್ಕೆ ಹಾಕಿ ದುಡ್ಡನ್ನ ಅಂದ. ನಂಗೆ ಇದಕ್ಕೆಲ್ಲ ಹಾಕಕ್ ಬರೋಲ್ಲ ಕಣಪ್ಪ ಅಂದ್ರೆ ಕಿಸ್ಕಿಸಿ ಅಂತ ನಕ್ಬಿಡೋದ ಅವನು. ನೋಡಪ್ಪ, ಈ ಮೊಬೈಲಲ್ಲಿ ದುಡ್ಡು ಹೆಂಗೆ ಹಾಕೋದು, ದುಡ್ಡು ಹೆಂಗೆ ತೆಗಿಯೋದು, ಬ್ಯಾಂಕ್ಗೆ ಹೋಗದೆ ಎಲ್ಲ ಕೆಲಸ ಇಲ್ಲೇ ಮಾಡ್ಕೊಳಂಗೆ ನಂಗೆ ಒಂಚೂರು ಹೇಳ್ಕೊಡ್ತೀಯಾ? ಆಯ್ತು, ಹೇಳ್ಕೊಡ್ತೀನಿ, ಕೊಡಿ. ನೋಡು, ಇದು ಪ್ಲೇಸ್ಟೋರ್. ಇದರಲ್ಲಿ ಎಲ್ಲ ಆ್ಯಪು ಬರುತ್ತೆ. ಆ ಫಸ್ಟು ನಿಂದು ಯಾವ ಬ್ಯಾಂಕ್ ಅಕೌಂಟು, ಆ ಬ್ಯಾಂಕ್ ಅಕೌಂಟ್ ಹೆಸರು ಹೊಡಿಬೇಕಿಲ್ಲಿ. ನೋಡು, ಬಂತು. ಇದನ್ನ ಡೌನ್ಲೋಡ್ ಮಾಡಬೇಕು. ಈಗ ಫಸ್ಟು ನಿನ್ನ ಫೋನ್ ನಂಬರ್ ರಿಜಿಸ್ಟರ್ ಮಾಡಬೇಕು. ಈಗ ನೋಡಮ್ಮ, ನಿನ್ನ ಬ್ಯಾಂಕ್ ಅಕೌಂಟೇ ನಿನ್ನ ಫೋನಲ್ಲಿದೆ. ಓಹೋ, ಇಷ್ಟೇನಾ? ನಾನು ಬಸ್ ಹತ್ತು ಇಳಿದು ಬ್ಯಾಂಕ್ ತನಕ ಹೋಗೋದೇ ಬೇಕಾಗಿಲ್ಲ. ಏನೂ ಬೇಕಾಗಿಲ್ಲಮ್ಮ. ಈಗ ನೀನು ಯಾರಿಗೆ ದುಡ್ಡು ಕಳಿಸ್ಬೇಕು,
ಮೊದಲು ಅವ್ರ ಹೆಸರನ್ನ ಇಲ್ಲಿ ಹೊಡಿಬೇಕು. ಹೆಸರು ಹೊಡೆದ್ಮೇಲೆ ದುಡ್ಡು ಎಷ್ಟು ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇದು ನಿನಗೆ. ಆಮೇಲೆ ದುಡ್ಡು ಎಷ್ಟು ಹಾಕಬೇಕು? 5,000ನಾ? 5,000. ಇದು ಹಾಕಿದ ಮೇಲೆ ಒಂದು ಪಿನ್ ಕೋಡ್ ಬರುತ್ತೆ. ನೀನೊಂದು ಪಿನ್ ಕೋಡ್ ಸೆಟ್ ಮಾಡಿರ್ತೀಯಲ್ಲ, ಅದನ್ನ ಹೊಡೆದ್ರೆ ನೀನು ದುಡ್ಡು ಕಳಿಸಿದ್ರೆ ಡೈರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್ ಹೋಗುತ್ತಮ್ಮ. ಓಹೋ, ಇಷ್ಟೊಂದು ಕೆಲಸ ಇದೆಯಾ? ಮೊದಲು ನನ್ನ ದುಡ್ಡನ್ನ ಟೈಪ್ ಮಾಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಮೊದಲು ದುಡ್ಡು ಟೈಪ್ ಮಾಡೋದಲ್ಲ, ನಾನು ನಿನಗೆ ಅದೇ ಹೇಳಿದ್ದು. ಮೊದಲು ನೀನು ಯಾರಿಗೆ ಕಳಿಸ್ಬೇಕು ಅವ್ರ ಹೆಸರು ಟೈಪ್ ಮಾಡಬೇಕು, ಆಮೇಲೆ ದುಡ್ಡು ಕಳಿಸ್ಬೇಕು ನೀನು. ಅಯ್ಯೋ, ಮರ್ತೇ ಹೋಯ್ತು ನೋಡು. ಮೊದಲು ಯಾರಿಗೆ ಕಳಿಸ್ಬೇಕು ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಪಿನ್ ಕೋಡ್ ಹೊಡೆದು. ಅಮ್ಮ, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಕಣಮ್ಮ. ಕೊಡಿಲಿ, 2 ಸಲ ಹೇಳ್ಕೊಟ್ಟಿದ್ದೀನಿ, ಆದರೂ ಮತ್ತೆ ತಪ್ಪು ಮಾಡ್ತಾ ಇದೀಯ. ನಾನೇ ಕಳಿಸ್ತೀನಿ. ದುಡ್ಡು ಅವ್ರಿಗೆ ಹೋಗಿದೆ. ಇನ್ಮೇಲೆ ಯಾರಿಗಾದ್ರೂ ಏನಾದರೂ ಕಳಿಸ್ಬೇಕಂದ್ರೆ ನನಗೆ ಹೇಳು, ನಾನೇ ಕಳಿಸ್ತೀನಿ. ನಿನ್ಗೆ ಹೇಳ್ಕೊಡೋಷ್ಟು ಟೈಮ್ ಅಂತೂ ಇಲ್ಲ. ಸಾರಿ ಕಣಮ್ಮ, ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಪರವಾಗಿಲ್ಲ ಬಿಡಪ್ಪ. ನೀನು ಒಂದು ಸರಿ ಅಲ್ಲ 2 ಸರಿ ಹೇಳ್ಕೊಟ್ರು, ನಾನೇ ಕಲ್ತಿಲ್ಲ. ನಂದೇ ತಪ್ಪು, ನನಗೇನೂ ಬರೋದಿಲ್ಲ. ಇಲ್ಲಮ್ಮ, ದಡ್ಡ ಕಣಮ್ಮ. ನಾನು ದಡ್ಡ. ಅಂಬೆಗಾಲಿಡುವಾಗ ಎಷ್ಟೋ ಸಲ ತಪ್ಪು ಹೆಜ್ಜೆ ಇಟ್ಟು ಬಿದ್ದು ಹೋಗ್ಬಿಟ್ಟಿದ್ದೀನಿ. ಆದರೆ ನೀನು ಒಂಚೂರು ಬೇಜಾರು ಮಾಡ್ಕೊಳ್ದೆ ನನ್ನ ಕೈ ಹಿಡಿದು ಎತ್ತಿ ನಡೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ಯಾ. ಓದುವಾಗ, ಆಟ ಆಡುವಾಗ, ಊಟ ಮಾಡುವಾಗ, ಜೀವನ ಏನು ಅಂತ ಕಲಿಯುವಾಗ ನಾನು ಎಷ್ಟೋ ತಪ್ಪುಗಳು ಮಾಡಿರ್ತೀನಿ. ಆದರೆ ನೀನು ನಿನ್ನ ಸಮಯನ ತ್ಯಾಗ ಮಾಡಿ ನನಗೆ ತಿದ್ದಿ ಬುದ್ಧಿ ಹೇಳ್ಕೊಟ್ಟಿದ್ಯಾ. ತ್ಯಾಗಕ್ಕೆ, ತಾಳ್ಮೆಗೆ ಇನ್ನೊಂದು ಹೆಸರೇ ತಾಯಿ ಕಣಮ್ಮ. ಜೀವನ ಏನು ಅಂತ ಹೇಳ್ಕೊಟ್ಟವಳಿಗೆ 2 ನಿಮಿಷ ಒಂದು ಸಣ್ಣದ ಫೋನಲ್ಲಿ ಏನೋ ಹೇಳ್ಕೊಡು ಅಂತ ಹೇಳಿದ್ರು ಹೇಳ್ಕೊಡೋಷ್ಟು ತಾಳ್ಮೆ ಇಲ್ಲ ನೋಡು ನನಗೆ. ಸಾರಿ ಕಣಮ್ಮ, ಕ್ಷಮಿಸ್ಬಿಡಮ್ಮ. ಸಾರಿ ಮಗ, ಹಿಂಗೆಲ್ಲ ಸಾರಿ ಕೇಳಬೇಡ ಕಣಪ್ಪ. ಇಲ್ಲಮ್ಮ, ಹೆತ್ತು ಹೊತ್ತು ಬದುಕು ಕಟ್ಕೊಟ್ಟಿರೋ ತಾಯಿಗೋಸ್ಕರ ಸಮಯ ಕೊಡೋಕ್ಕಾಗ್ದಿರೋನು ಈ ಜೀವನದಲ್ಲಿ ಬದುಕಿದ್ರು ಸತ್ತ ಹಾಗೆ. ಈ ಭೂಮಿ ಮೇಲೆ ಅಂಥವ್ರು ಇರಲೇಬಾರ್ದು. ಸುಬ್ರಹ್ಮಣ್ಯ, ಹಿಂಗೆಲ್ಲ ಮಾತಾಡ್ಬೇಡ ಕಣೋ. ಆಯ್ತು ಫೋನ್ ಕೊಡಿಲಿ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಿನ್ನ ಕೈ ಕೊಡು. ಈಗ